ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂಗುಡೆ ತೊಗೊಂಡು ಬಂದಿದ್ದಾರೆ ನೋಡಿ. ಫ್ರೆಶ್ ಆಗಿ ಉಂಟು ಕೂಡ ಬಂಗುಡೆ ನೋಡಿ, ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಉಂಟು. ಕೆಂಪಿದ್ರೆ ಫ್ರೆಶ್ ಆಗಿ ಉಂಟು ಅಂತ ಅರ್ಥ. 1 kg 4 ಸಿಕ್ಕಿದೆ, ಫ್ರೆಶ್ ಉಂಟು. ಇದು ತವ ಫ್ರೈ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಮೆಂತ್ಯ ಕಾಳು, ಸಾಸಿವೆ, ಜೀರ, ಸ್ವಲ್ಪ 1 ಸ್ಪೂನ್ ತೆಂಗಿನಕಾಯಿ, 10 ಮೆಣಸು, ಇದನ್ನು ಮಸಾಲೆ ಮಾಡಬೇಕು, ರುಬ್ಬಬೇಕು. ಮಸಾಲೆ ರುಬ್ಬೋದನ್ನು ಆಮೇಲೆ ತೋರಿಸ್ತೀನಿ ನೋಡಿ. ಪೇಸ್ಟ್ ಮಾಡಿ ತಂದಿದ್ದೀನಿ. ಇನ್ನು ತವ ಫ್ರೈ ಮಾಡ್ತಾಯಿದ್ದೀನಿ ನಾನು ನೋಡಿ. ತವ ಫ್ರೈ ಮಾಡೋದಕ್ಕೆ ಒಂದು ತವವನ್ನು ಇಟ್ಟಿದ್ದೀನಿ, ಹಳೆಯದು ತವ ಇಟ್ಟಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ಸ್ವಲ್ಪ ಇದು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ, 1 ಟೊಮೆಟೊವನ್ನು ಇಟ್ಟಿದ್ದೀನಿ. ಈಗ ತೆಂಗಿನ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡುವ. 2-3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿನ ಮಾಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿದೆ. 2 ಸಹ ಕೆಂಪಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲವನ್ನು ಅದಕ್ಕೆ ಹಾಕುವ. ಈಗ ಸ್ವಲ್ಪ ಫ್ರೈ ಆಗಿದೆ. ಅದರಲ್ಲಿ ಇದು ಹೋಟೆಲಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಫ್ಲೇವರ್ ಸಿಗುತ್ತೆ. ಥರ ಮಾಡಿದರೆ ಸ್ವಲ್ಪ ಹೊತ್ತಿಗೆ ಫ್ರೈ ಆಗಲಿ ಚೆನ್ನಾಗಿ. ಇದು ಫ್ರೈ ಆಯಿತು. ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಫುಲ್ ಹಾಕಲಿಲ್ಲ, ಸ್ವಲ್ಪ ಇಟ್ಟಿದ್ದೀನಿ ನೀರಲ್ಲಿ. ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ. ಉಪ್ಪನ್ನು ಹಾಕಲಿಲ್ಲ, ಉಪ್ಪು ರುಚಿಗೆ ಹಾಕಿದರೆ ಆಯಿತು. ಅದು ನಾನು ಕಟ್ ಮಾಡಿ ಕೂಡ ಹಾಕ್ಬೋದು. ಇಡಿಯನ್ನು ಹಾಕಿದ್ದೀನಿ. ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಾಗುತ್ತೆ ನೋಡಿ. ಇನ್ನು ಗ್ಯಾಸನ್ನು ಸ್ಲೋ ಮಾಡಿಟ್ಟು ಇದನ್ನು ಬೇಯಿಸಬೇಕು. ಟರ್ನ್ ಮಾಡಿ ಹಾಕಿ ನೋಡಿ. ಒಂದು ಸೈಡ್ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನೀರುಂಟು, ಇದು ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ಚೆನ್ನಾಗಿ ಬೇಯಲಿದ್ದು ನೋಡಿ. ತವ ಫ್ರೈ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಟೇಸ್ಟ್ ದೊಡ್ಡ ಬಂಗುಡೆ ಟೇಸ್ಟ್ ಜಾಸ್ತಿ ಇರುತ್ತೆ. ನೀವು ಕೂಡ ಈ ಥರ ಬಂಗುಡೆ ಸಿಕ್ಕಿದ್ರೆ ನೀವು ಕೂಡ ಮನೆಯಲ್ಲಿ ತಂದು ಟ್ರೈ ಮಾಡಿ. ಇದಿಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.